छात्रों, आप सबको मेरा नमस्कार। हिंदी पाठशाला में आप सबका स्वागत है। ವಿದ್ಯಾರ್ಥಿಗಳೇ, ಎಸ್ಎಸ್ಎಲ್ಸಿ ಪಠ್ಯಕ್ರಮದಲ್ಲಿ ಗಿಲ್ಲು ಅನ್ನೋ ಪಾಠದ ಸಾರಾಂಶ ಮತ್ತೆ ಒಂದು ಅಂಕದ ಪ್ರಶ್ನೆಗಳನ್ನ ಈಗಾಗಲೇ ನೋಡಿದೀವಿ. आज हम उसके अभ्यास के प्रश्नों को देखेंगे. ಇದು ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇದರಲ್ಲಿ ಗ್ರಾಮರ್ ಪಾರ್ಟ್ ತುಂಬಾ ಕವರ್ ಆಗ್ತಾ ಇದೆ. ಮತ್ತೆ ಸುಮಾರು ಹೊಸ ಹೊಸ ವಿಷಯಗಳನ್ನ ಇದರಲ್ಲಿ ನೀವು ಕಲಿಬಹುದು. पाठ का नाम आपको पता है गिल्लू, लेखिका है महादेवी वर्मा और आज हम देखेंगे अभ्यास के प्रश्न. इनमें कौन कौन से आते हैं, ಯಾವ್ದ್ಯಾವ್ದು ಬರುತ್ತೆ ಇದರಲ್ಲಿ, ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ಸ್ ರೆಗ್ಯುಲರ್ ಆಗಿ ಸಿಗಬೇಕು ಅಂದ್ರೆ ಆ ಬೆಲ್ ಐಕಾನ್ ಏನಿದೆ ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ಚಾನಲ್ ನೇಮ್ ಅನ್ನ ನೀವು ಸರ್ಚ್ ಮಾಡ್ಬೇಕು ಅಂದ್ರೆ ರಾಮಕೃಷ್ಣ KS ಅಂತ ಯೂಟ್ಯೂಬ್ ಅಲ್ಲಿ ಕೊಟ್ಟರೆ ಸಾಕು, ನಿಮ್ಗೆ ಆ ಚಾನಲ್ ಸಿಗುತ್ತೆ. ಮತ್ತೆ ಇದರಿಂದಾಗಿ ನೀವು ಹಿಂದಿಯನ್ನ ಸುಲಭವಾಗಿ ಕಲಿಬಹುದು. ಈಗ ನೋಡೋಣ ಏನೇನ್ ಕಲಿಬಹುದು ಇದರಲ್ಲಿ ನಾವು ಈ ಪಾಠದಲ್ಲಿ. रिक्त स्थान भरिए, ಇದು ಪಾಠಕ್ಕೆ ರಿಲೇಟೆಡ್ ಆಗಿ ಏನು ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ ಅದ್ರ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಏನ್ ಕಲಿತೀವಿ, ಅನುರೂಪತಾ ಅಂದ್ರೆ ಅನಾಲಜಿ ಅಂತ, ಅಂದ್ರೆ ಮೊದಲನೇ ಎರಡು ಪದದ ಏನು ಸಂಬಂಧ ಇದೆ ಅದನ್ನ ನೋಡಿ ಫೋರ್ತ್ ವರ್ಡ್ ಗೆ ಯಾವ ಸಂಬಂಧ, ಯಾವ ಆನ್ಸರ್ ಬರಬೇಕು, ಯಾವ ರೀತಿ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು, उसके बारे में मैं बताऊंगा. और अगला अन्य लिंग के बारे में, आपको पता है पुल्लिंग और स्त्रीलिंग. पुल्लिंग में शब्द है तो स्त्रीलिंग में कैसे बदलना है, स्त्रीलिंग शब्द को पुल्लिंग में कैसे परिवर्तित करना है उसके बारे में बताऊंगा. और अन्य वचन के बारे में, क्योंकि हिंदी में दो वचन है, एक वचन और ಬಹುವಚನ, ಯಾವ ರೀತಿ ಬದಲಾಯಿಸಬೇಕು ಅದ್ರ ಬಗ್ಗೆ ಹೇಳ್ತೀನಿ. ಮತ್ತೆ ಇನ್ನೂ ಇದೆ ಈ ಪಾಠದಲ್ಲಿ ಪ್ರೇರಣಾರ್ಥಕ ಕ್ರಿಯೆ, ವೆರಿ ವೆರಿ ಇಂಪಾರ್ಟೆಂಟ್. ಕ್ರಿಯೆ ನಿಮ್ಗೆ ಗೊತ್ತಿರುತ್ತೆ, ಅದರಲ್ಲಿ ಪ್ರೇರಣಾರ್ಥಕ ಕ್ರಿಯೆ ಅಂದ್ರೇನು, प्रथम प्रेरणार्थक अंद्रेनु, द्वितीय प्रेरणार्थक क्रिया अंद्रेनु, उसके बारे में भी मैं आज बताने वाला हूँ. विलोम शब्द यानी विरुद्धार्थक शब्दों के बारे में बताऊंगा. पर्यायवाची या समानार्थक शब्द सिनोनिम्स ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ಲಾಸ್ಟ್ ಒನ್ ಕಾರಕ ಪಹಚಾನ, ತುಂಬಾ ಇಂಪಾರ್ಟೆಂಟ್. ಯಾವ ಕಾರಕವನ್ನ ಎಲ್ಲಿ ಯೂಸ್ ಮಾಡಬೇಕು, ಸೆಂಟೆನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕಾರಕ ನೇ ಸೆ ಕೋ ಕಾ ಕೆ ಕಿ ಯೂಸ್ ಆಗಿದೆ ಅಂದ್ರೆ ಅದ ಕಾರಕದ ಹೆಸರೇನು ಅದನ್ನ एग्जाम ಅಲ್ಲಿ ತುಂಬಾ ಕೇಳ್ತಾರೆ. उसके बारे में भी आज मैं इस वीडियो में बताने वाला हूं. पहले देखेंगे रिक्त स्थान भरिए. रिक्त स्थान भरते समय आपको क्या करना है, पहला प्रश्न देखेंगे, यह डैश भी विचित्र पक्षी है. ಈಗ ನೀವು ಆ ಪಾಠದ ಬಗ್ಗೆ ಯೋಚನೆ ಮಾಡಿ. गिल्लू पाठ का नाम है महादेवी वर्मा, उस पाठ की या रेखा चित्र की लेखिका है. यह डैश भी विचित्र पक्षी है. वहां पक्षी के बारे में सिर्फ एक ही पक्षी का उल्लेख हुआ है, आपको पता है पक्षी का नाम याद रखिए. इसके बाद मैं आपको उसका उत्तर देने वाला हूं. ಯಾವ ಪಕ್ಷಿ ಅಂತ ನೆನಪು ಮಾಡ್ಕೊಳ್ಳಿ. उसी बीच मुझे डैश में आहत होकर, आहत ಅಂದ್ರೆ घायल होकर कुछ दिन अस्पताल में रहना पड़ा. ಕೆಲವು ದಿನಗಳವರೆಗೆ ಹಾಸ್ಪಿಟಲ್ ನಲ್ಲಿ ಇರಬೇಕಾಯಿತು. ಏನಾಗಿತ್ತು ಲೇಖಿಕಾಗೆ, ಆ ಇನ್ಸಿಡೆಂಟ್ ನೆನಪು ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. तीसरा है गिल्लू के जीवन का प्रथम डैश आया. ಒಂದು ಈ 1 ईयर कंप्लीट आयतु गिल्लूगे. गिल्लू कौन है, गिलहरी है. उसे प्यार से लेखिका गिल्लू कहकर पुकारती थी. प्रथम डैश आया ಏನ್ ಬಂತು ಅಂದ್ರೆ 1 ईयर ಆಗಿದ್ದಕ್ಕೆ ಏನ್ ಹೇಳ್ತೀವಿ, एक शब्द है, वह शब्द कौन सा है उसके बारे में वह लिखना है. मेरे पास बहुत से, ಇಲ್ಲಿ मेरे पास ಅಂದ್ರೆ ಕವಯಿತ್ या लेखिका के पास बहुत से डैश है, ಏನು ಅವ್ರ ಹತ್ರ ತುಂಬಾ ಏನಿತ್ತು ಅದರ ಬಗ್ಗೆ ಹೇಳ್ತಾರೆ. अब हम देखेंगे इन सभी प्रश्नों के क्या उत्तर हो सकते हैं. पहला है यह डैश भी, यह कौवा भी विचित्र पक्षी है. कौवे के बारे में बोलते हैं यह समादरित है, अनादरित है, अति सम्मानित, अति अवमानित बोलते हैं ना. कौवे के बारे में क्यों विचित्र कहा है, एक प्रश्न भी है, 2 अंक के प्रश्न के लिए पूछते हैं, तो कौवा सही उत्तर है. और दूसरा, उसी बीच मुझे क्या हुआ था लेखिका को, आपको पता है कुछ दिन घर में नहीं रही. कारण क्या है, मोटर दुर्घटना में आहत हुई थी. मोटर दुर्घटना ಅಂದ್ರೆ ಕಾರ್ ಆಕ್ಸಿಡೆಂಟ್ ಆಗಿತ್ತು, ಅದರಿಂದಾಗಿ ಅವರು ಹಾಸ್ಪಿಟಲ್ ಅಲ್ಲಿ ಇರಬೇಕಾಯ್ತು. ಆ ಟೈಮಲ್ಲಿ ಗಿಲ್ಲು ಎಷ್ಟು ಬೇಸರವಾಗಿತ್ತು ಅನ್ನೋದು ನಿಮ್ಗೆ ಕಹಾನಿನಲ್ಲಿ, ಆ ಸ್ಟೋರಿನಲ್ಲಿ ನಿಮ್ಗೆ ಗೊತ್ತಾಗಿದೆ, ರೇಖಾಚಿತ್ರದಲ್ಲಿ ಹೇಳಿದ್ದಾರೆ ಲೇಖಿಕಾ. अब तीसरा है गिल्लू के जीवन का प्रथम वसंत आया. वसंत का मतलब है यहाँ 1 साल, ಅಂದ್ರೆ ವಸಂತ ಮಾಸ ವರ್ಷದಲ್ಲಿ ಒಮ್ಮೆ ಮಾತ್ರ ಬರುತ್ತೆ. ವಸಂತ ಬರೋದು ಒಂದು ಅರ್ಥ ಏನು, 1 साल का ಪೂರಾ ಹೋನಾ, 1 ವರ್ಷ ಕಂಪ್ಲೀಟ್ ಆಯ್ತು. ಅದಕ್ಕೆ ಅವರು 50 ವಸಂತಗಳನ್ನು ಪೂರ್ಣಗೊಳಿಸಿದರು ಅಂತ ಎಲ್ಲ ಹೇಳ್ತಾರೆ, ಅಂದ್ರೆ 50 ವರ್ಷಗಳನ್ನ ಮುಗಿಸಿದ್ದಾರೆ ಅಂತ.
मेरे पास बहुत से, ಲೇಖಿಕಾ के पास बहुत से क्या थे, ಪ್ರಾಣಿ ಪಕ್ಷಿ थे, ಬಹಳಷ್ಟು ಪ್ರಾಣಿ ಪಕ್ಷಿಗಳನ್ನ ಅವರು ಸಾಕಿದ್ರು, इसीलिए प्राणी पक्षी इसका सही उत्तर है। और अगला प्रश्न एक है, पांचवा प्रश्न, गिल्लू की डैश का अंत आ ही गया, ಅಂದ್ರೆ ಗಿಲ್ಲುವಿನ ಯಾವುದರ ಕೊನೆ ಬಂತು ಅಂದ್ರೆ ಏನಾಯ್ತು ಕೊನೆಗೆ ಅಂದ್ರೆ ಗಿಲ್ಲು ಕಿ ಜೀವನ ಯಾತ್ರಾ का अंत, ಯಾವುದರ ಅಂತ್ಯ, ಜೀವನದ ಯಾತ್ರೆ. ನಾವು ಹೇಳ್ತೀವಿ ಜೀವನ ಯಾತ್ರೆಯನ್ನು ಮುಗಿಸಿ ಹೋದ್ರು ಅಂದ್ರೆ ಜೀವನ ಯಾತ್ರಾ का अंत आ ही गया, किसकी जीवन यात्रा, ಗಿಲ್ಲು ಕಿ ಜೀವನ ಯಾತ್ರೆ. ಇಲ್ಲಿ ಕಿ ಬಂತು, ಕಿ ಏನಿದು, ಇದನ್ನ ಕೇಳಬಹುದು, ಕಾರಕ ಏನು ಇದು, ಯಾವ ಕಾರಕ, वह एक संबंध कारक है, लास्ट ಅಲ್ಲಿ ಏನಿದೆ ಅದರಲ್ಲಿ ನಾನು उसके बारे में विवरण दूंगा। अब ಅನುರೂಪತಾ ಶಬ್ದ देखेंगे, ಅನುರೂಪತಾ ಅಂದ್ರೆ ಅನಾಲಜಿ, ಅಂದ್ರೆ ಮೊದಲ ಎರಡು ಶಬ್ದಗಳಿಗೆ ಏನ್ ಸಂಬಂಧ ಇರುತ್ತಲ್ಲ ಅದನ್ನ ನೋಡಿ, ಫೋರ್ತ್ ವರ್ಡ್ ಗೆ ಏನ್ ಆನ್ಸರ್ ಬರಬೇಕು ಅದನ್ನ ನೋಡ್ಬೇಕು। तो पहला शब्द कौन सा है, 1907 1907, ಅದಕ್ಕೆ ಏನ್ ಆನ್ಸರ್ ಕೊಟ್ಟಿದ್ದಾರೆ ಅವರು, महादेवी वर्मा जी का जन्म हुआ 1907 में, महादेवी वर्मा जी का जन्म हुआ है। तो तीसरा शब्द वे ही देंगे, 1987 देंगे, और 1987 ಅಲ್ಲಿ ಏನಾಯ್ತು, आपको पता होना चाहिए कि लेखिका का परिचय पढ़ते समय 80 साल तक वे जीवित रही, ಅಂದ್ರೆ 80 ಇಯರ್ಸ್ ಅವರು ಬದುಕಿರ್ತಾರೆ ಅಂದ್ರೆ कौन सी घटना होगी, 1907 ಗೆ 80 ಇಯರ್ಸ್ ಆಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, 1987 1987, तो महादेवी वर्मा जी का मरण 1987। और दूसरा है गुलाब, यहाँ एक पौधा है गुलाब, एक पौधा है गुलाब ಅಂದ್ರೆ ರೋಸ್ ಒಂದು प्लांट ಅಂತ ಹೇಳ್ತೀವಿ, ಅದೇ सोनजूही की लताओं के नीचे उसकी समाधि बनाई गई, किसकी समाधि बनाई गई, गिलहरी की। गिलहरी को क्या बुलाते थे, गिल्लू नाम से बुलाते थे, वहां यह सोनजूही एक पेड़ है। तीसरा कौन सा है, मूर्ने देवदो हंस, हंस एक उसका रंग सफेद होता है, और उसी प्रकार कौवे का रंग काला होता है, ಇದರಲ್ಲಿ ಯಾವ ಡೌಟ್ ಬರೋದಿಲ್ಲ। और अगला है बिल्ली, बिल्ली क्या आवाज निकालती है, म्याऊ म्याऊ करती है, तो गिलहरी किस प्रकार आवाज करती है, चिक चिक आवाज करती है, चिक चिक ಅನ್ನೋದನ್ನ ನೆನಪಿಟ್ಕೊಂಡ್ರೆ ಆಯ್ತು। तो अन्य लिंग रूप देखेंगे, अन्य लिंग रूप ಅಂದ್ರೇನು, ಪುಲ್ಲಿಂಗ ಇದ್ರೆ ಸ್ತ್ರೀಲಿಂಗ ಬರಿಬೇಕು, ಸ್ತ್ರೀಲಿಂಗ ಇದ್ರೆ ಪುಲ್ಲಿಂಗ ಬರಿಬೇಕು, ವೆರಿ ಈಸಿಯಾಗಿ ನೀವು ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು। पहला शब्द कौन सा है, लेखक, लेखक शब्द यहाँ पुल्लिंग शब्द है, उसका स्त्रीलिंग रूप होता है लेखिका। कन्नड़ में लेखक शब्द का स्त्रीलिंग रूप होता है लेखकी, ಅದು ಹಿಂದಿನಲ್ಲಿ ಲೇಖಿಕಾ, ಕನ್ಫ್ಯೂಸ್ ಮಾಡ್ಕೋಬೇಡಿ। ಹಾಗೆ ಕವಿ ಕವಯಿತ್ರಿ, ಹಿಂದಿನಲ್ಲಿ ಕವಯಿತ್ರಿ ಬರುತ್ತೆ, ಕನ್ನಡದಲ್ಲಿ ಕವಯಿತ್ರಿ ಬರುತ್ತೆ, ಲೇಖಿಕಾ ಅನ್ನೋದು ಕರೆಕ್ಟ್ ಆನ್ಸರ್। ಅಲ್ಲಿ ಖ ಅಲ್ಪ ಪ್ರಾಣಿ महाप्राण ಇದೆ फर्स्ट वन, नेक्स्ट अल्प प्राण ಇದೆ, उसकी ओर भी ध्यान दीजिए। नेक्स्ट है श्रीमान, श्रीमान श्रीमती ಅಂತ ನೀವು ಯಾವಾಗಲೂ ಕೇಳ್ತಾನೆ ಇರ್ತೀರಾ, कन्नड़ में भी हम इसका बहुत उपयोग करते हैं। तो श्रीमान का स्त्रीलिंग रूप कौन सा है, श्रीमती। और अगला शब्द मयूर, मयूर ಅಂದ್ರೆ ನವಿಲು, और उसका स्त्रीलिंग रूप होता है मयूरी, ಹೆಸರನ್ನು ಕೆಲವರು ಇಟ್ಕೊಂಡಿರ್ತಾರೆ ಮಯೂರಿ ಅಂತ, ಸೊ ಇದು ಕನ್ಫ್ಯೂಸ್ ಆಗಲ್ಲ, ಗೊತ್ತಾಗುತ್ತೆ। कुत्ता, कुत्ता भौंकता है, कुत्ता आया है, कुत्ता आ रहा है, कुत्ता यहाँ पुल्लिंग शब्द है, उसका स्त्रीलिंग रूप होता है कुतिया। कुत्ता कुत्तिया ಅಂತ ಬರಿಬೇಡಿ, कुत्ता तागे तावत बरबारदु, कुत्ता कुतिया अಷ್ಟನ್ನು ಮಾತ್ರ ಬರೆದ್ರೆ ಸಾಕು, आपका सही उत्तर होगा। अब अन्य वचन देखेंगे, अन्य वचन ಅಂದ್ರೇನು, एक वचन इरಬಹುದು, बहुवचन इरಬಹುದು। अगर प्रश्न एक वचन में है तो आपको क्या करना है, बहुवचन में बदलना है, अगर बहुवचन में दिया है तो ಏಕವಚನ में ಪರಿವರ್ತಿತ करना है। ಈಗ ಇದರಲ್ಲಿ ನೀವು ಏನ್ ಮಾಡಬೇಕು, ಲಿಂಗದ ಬಗ್ಗೆ ಫಸ್ಟ್ ತಿಳ್ಕೋಬೇಕು, ಅಂದ್ರೆ ಒಂದು ಹಿಂದಿನಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಒಂದು ಲಿಂಗ ಇರುತ್ತೆ, ಒಂದು ಪುಲ್ಲಿಂಗ ಇರಬೇಕು ಅಥವಾ ಸ್ತ್ರೀಲಿಂಗ ಇರಬೇಕು, ಎರಡೇ ಲಿಂಗ ಇರೋದ್ರಿಂದ ಇಲ್ಲಿ ಅನ್ಯ ಲಿಂಗ ಇಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ಬೇಕು, ಲಿಂಗ ನೋಡ್ಬಿಟ್ಟು ವಚನ ಬದಲಾಯಿಸಬೇಕು, ಅದು ನಿಮ್ಗೆ ಈಸಿ ಆಗುತ್ತೆ। ಏನೇನಿದೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ। ಉಂಗಲಿ ಶಬ್ದ, ಉಂಗಲಿ ಅಂದ್ರೆ ಬೆರಳು, उंगली यहाँ स्त्रीलिंग शब्द है, जैसे लड़की का बहुवचन रूप क्या होता है, लड़कियां, वैसे उंगली का क्या होता है, ನೀವೇ ಹೇಳ್ಬಹುದು, लड़की लड़कियां। ನೋಡಿ ನಿಮ್ಗೆ ಅದೊಂದು ಹಿಂಟ್ ಇದ್ದ ಹಾಗೆ, उंगली उंगलियां, बड़ी की मात्रा छोटी होती है, ಮತ್ತೆ ಯಾ ಬರೆದು ಆ की ಮಾತ್ರ ಹಾಕಿ ಮೇಲೆ ಚಂದ್ರಬಿಂದು, ಕೆಲವರು ಯಾ ಬರೀತೀರಾ ಚಂದ್ರಬಿಂದುನು ಹಾಕ್ಬಿಡ್ತೀರಾ, ಯಾಗೆ ಆ की ಮಾತ್ರ उंगलियां ಬರಬೇಕಲ್ಲ, ಅದನ್ನ ಮಿಸ್ ಮಾಡ್ಬಿಡ್ತೀರಾ, तो आपका एक अंक चला जाता है। तो ऐसी गलती एग्जाम में मत करना। तो उंगली उंगलियां, यहाँ आंख शब्द है, मेरी आंखें ಅಂತ ಹೇಳ್ತೀವಿ, आंख शब्द क्या है, ಸ್ತ್ರೀಲಿಂಗ ಶಬ್ದ। ಅಕಾರ ಅಂತ ಇಲ್ಲಿ ಹೇಳ್ತೀನಿ ನಾನು, ಅ ಇಂದ ಅಂತ್ಯ ಆಗಿರೋ ಶಬ್ದ,
ಉಂಗ್ಲಿನಲ್ಲಿ ಈಕಾರ ಅಂತ ಹೇಳ್ತೀವಿ, ಈ ಇಂದ ಎಂಡ್ ಆಗಿದೆ। आंख शब्द अकारांत शब्द होने के कारण बहुवचन होते समय एकारांत और बिंदु में बदलती है। आंख शब्द का बहुवचन रूप होता है आंखें, एक ही मात्रा और बिंदु। अगर आप बिंदु नहीं देंगे ಅಲ್ಲಿ ಡಾಟ್ ಕೊಡ್ಲಿಲ್ಲ ಅಂದ್ರೆ ನಿಮಗೆ 1 ಮಾರ್ಕ್ಸ್ ಹೋಯ್ತು ಅಂತ ಕನ್ಫರ್ಮ್। ಸೊ ಅದು ತುಂಬಾ ಇಂಪಾರ್ಟೆಂಟ್। आंख आंखें ಚಂದ್ರಬಿಂದುನು ಹಾಕಬೇಕು। पूंछ ಅಂದ್ರೆ ಬಾಲ ಅಂತ। पूंछ यह भी स्त्रीलिंग शब्द है, जैसे बहन बहने, आंख आंखें, पूंछ पूंछे। आ ತರ ಲಿಂಕ್ ಇಟ್ಕೊಳ್ಳಿ, बहन बहने ಹಾಗೆ आंख आंखें, पूंछ पूंछे, एक ही मात्रा बिंदु। और अगला शब्द आता है खिड़की, जैसे उंगली उंगलियां, खिड़की खिड़कियां। इसका मतलब आप ही बता सकते हैं, खिड़की शब्द पुल्लिंग है स्त्रीलिंग? हाँ, खिड़की शब्द स्त्रीलिंग शब्द है, इसीलिए उसका बहुवचन होता है खिड़कियां। पांचवा शब्द कौन सा है? फूल। पुल्लिंग शब्द में आकार अंत दीर्घ स्वर इद्रे मात्र ಏನಾಗುತ್ತೆ, ಬಹುವಚನ होते समय बदलता है। आकार ಅಂತ ಇದ್ರೆ ಮಾತ್ರ ಚೇಂಜ್ ಆಗಬೇಕು, ಅಕಾರ ಅಂತ ಇದ್ರೆ ಚೇಂಜ್ ಆಗೋದಿಲ್ಲ। फूल शब्द यहाँ अकार ಅಂತ है, आ ह्रस्व ಇದೆ, तो बहुवचन में उसका रूप नहीं बदलता। पुल्लिंगದಲ್ಲಿ ಆಕಾರ ಅಂತ ಬಿಟ್ಟು ಯಾವ ಶಬ್ದಗಳು ಬದಲಾಗೋದಿಲ್ಲ, ಇದು ದೊಡ್ಡ ಹಿಂಟ್ ನೆನಪಿಟ್ಕೊಳ್ಳಿ। फूल फूल बहुवचन। और पंजा पुल्लिंग शब्द, जैसे आकार ಅಂತಿದೆ, लड़का लड़के, पंजा का पंजा ಅಂದ್ರೆ ಗೊತ್ತಲ್ಲ, ಈ ಪ್ರಾಣಿಯ ಮುಂದಿನ 2 ಕಾಲುಗಳು ಏನಿರುತ್ತೆ ಅದನ್ನ ಪಂಜ ಅಂತ ಹೇಳ್ತೀವಿ। ಆ ಪಂಜ ಇಂದ ಅಟ್ಯಾಕ್ ಮಾಡುತ್ತಲ್ಲ ಪಂಜ, ಅದು ಕಾಲಿನ ಪಾದದ ಗೊತ್ತಿರುತ್ತಲ್ಲ ಅದನ್ನ ನಾವು ಪಂಜ ಅಂತ ಹೇಳ್ತೀವಿ। ಪಂಜ पंजे। ಹಾಗೆ लिफाफा लिफाफे, ಇದು पुल्लिंग शब्द, ಅದಕ್ಕೆ ಏಕವಚನ में बहुवचन होते समय आकारांत एकारांत में बदलते हैं, जैसे लड़का लड़के। कौवा ಆನೆ ಇದೆ, ಆಕಾರ ಅಂತಲ್ಲ, ಆನೆ ಇರೋದ್ರಿಂದ ಏ ಆಗುತ್ತೆ, ದಟ್ಸ್ ವೆರಿ ಸಿಂಪಲ್। ಕೌವಾ ಕೌವೆ, ಇಲ್ಲಿ ವೇ ಬರಿಬಾರ್ದು, ಏ ವೇ ವಾ ಬರೆದು ಏಕೆ ಮಾತ್ರ ಕೊಟ್ಟರೆ ಅದು ರಾಂಗ್ ಆಗುತ್ತೆ। नवा शब्द कौन सा है? गमला। यह भी पुल्लिंग शब्द है, आकार अंत है, इसलिए उसका बहुवचन रूप होता है गमला, गमले में बदलता है। और घोंसला शब्द, यहाँ घोंसला अंदर गूडू, वह भी पुल्लिंग शब्द है, आकार अंत, बहुवचन में क्या होता है? एकारांत में बदलता है। लड़का लड़के, घोंसला घोंसले। तो ಇಲ್ಲಿವರೆಗೂ ಇದು ನಿಮಗೆ ಕ್ಲಿಯರ್ ಆಯ್ತು। ನೆಕ್ಸ್ಟ್ ಪ್ರೇರಣಾರ್ಥ ಕ್ರಿಯಾ ಬಗ್ಗೆ ನೋಡೋಣ। ಪ್ರೇರಣಾರ್ಥ ಕ್ರಿಯಾ ವರ್ಬ್ ಬಗ್ಗೆ ನಿಮಗೆ ಗೊತ್ತಿದೆ, ಆಕ್ಷನ್ ವರ್ಡ್ಸ್। ಪ್ರೇರಣಾರ್ಥ ಕ್ರಿಯಾನಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಡೈರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನಮ್ಮ ಪ್ರೇರಣೆಯಿಂದ ಮತ್ತೊಬ್ರು ಮಾಡ್ತಾರೆ, ನಾವು ಒಬ್ಬರಿಗೆ ಪ್ರೇರಣೆ ಕೊಟ್ಟು ಅವರು ಇನ್ನೊಬ್ರಿಂದ ನಮ್ಮ ಕೆಲಸ ಮಾಡಿಸಿದ್ರೆ ಅದು ದ್ವಿತೀಯ ಪ್ರೇರಣಾರ್ಥ। ನೋಡಿ, ಇಲ್ಲಿ ಒಂದು ಕೆಲಸ ನಾನೇ ಮಾಡಿದ್ರೆ ಅದು ಕ್ರಿಯಾ, ನಾನು ಒಬ್ರಿಗೆ ಮಾಡಿಸಿದ್ರೆ ಅದು ಪ್ರೇರಣಾರ್ಥ ಕ್ರಿಯಾ। ಅವರಿಂದ ನಾನು ಒಬ್ಬರಿಗೆ ಪ್ರೇರಣೆ ಕೊಡೋದು, ಅವರು ಇನ್ನೊಬ್ಬರಿಗೆ ಪ್ರೇರಣೆ ಕೊಟ್ರೆ ಅದು ಏನಾಗುತ್ತೆ? ದ್ವಿತೀಯ ಪ್ರೇರಣಾರ್ಥ ಕ್ರಿಯಾ ಆಗುತ್ತೆ। ಈಗ ನೋಡೋಣ, ಈಗ ಚಿಪಕ್ನ ಅಂದ್ರೆ ಅಂಟ್ಕೊಳ್ಳೋದು ಒಂದು ಕ್ರಿಯೆ, ಸೊ ಅದರಲ್ಲಿ ಯಾವುದೇ ಪ್ರೇರಣೆ ಬೇಕಿಲ್ಲ। ಚಿಪಕಾನ ಅಂದ್ರೆ ನಾವು ಅಂಟಿಸುವುದು ಅಂದ್ರೆ ಬೇರೆಯವರಿಂದ ಕೆಲಸ ಆಗುತ್ತೆ, ಉಸೆ ಹಮ್ ಬೋಲ್ತೆ ಹೈ ಚಿಪಕಾನ, ಅಂಟಿಸುವುದು ಪ್ರಥಮ ಪ್ರೇರಣಾರ್ಥ ಕ್ರಿಯಾ। ಅವ್ರ ಚಿಪಕ್ವಾನ, ನಾವು ಅಂಟಿಸೋದಿಲ್ಲ, ಬೇರೆಯವರಿಗೆ ಹೇಳಿ ಅಂಟಿಸಿದ್ರೆ ವಹ ಕ್ಯಾ ಹೋತಾ ಹೈ? ಚಿಪಕ್ವಾನ। ನೋಡಿ, ಚಿಪಕಾನ ಅಲ್ಲಿ ನೀವೇನ್ ಮಾಡ್ಬೇಕು? ಚಿಪಕ್ವಾನ ಮಾಡ್ಬೇಕಾಗುತ್ತೆ, ವಹ ದ್ವಿತೀಯ ಪ್ರೇರಣಾರ್ಥಕ ಆಗುತ್ತೆ। ಇದು ಪ್ರಥಮ ಪ್ರೇರಣಾರ್ಥಕ, ಇದು ದ್ವಿತೀಯ ಪ್ರೇರಣಾರ್ಥಕ। अब फर्स्ट वन ಏನಾಗುತ್ತೆ? यह सिर्फ क्रिया है, क्रिया का सामान्य रूप। लिखना, ನೋಡಿ लिखना ನಾನೇ ಬರೆದ್ರೆ ಅದು ಕ್ರಿಯೆ ಆಯ್ತು। ಲಿಖಾನ, ನಾನು ನಿಮ್ ಕೈಲಿ ಬರೆಸಿದ್ರೆ ಡೈರೆಕ್ಟ್ ಆಗಿ ಕ್ಲಾಸ್ ಅಲ್ಲಿ ಟೀಚರ್ ಬರೆಸ್ತಾರೆ, ಅದು ಲಿಖಾನ। ಬನ್ನಿ ಬೋರ್ಡ್ ಮೇಲೆ ಬರಿ ಅಂತ ಹೇಳಿದ್ರೆ ಅದು ಲಿಖಾನ, ಅಧ್ಯಾಪಕನೇ ಲಿಖಾಯ। ಅದೇನಾದ್ರೂ ಅವರು ಲೀಡರ್ಗೆ ಹೇಳಿ ಇವ್ರಿಗೆ ಎಲ್ಲಾರ್ಗು ಬರೆಸ್ತಾ ಇರು ಅಂತ ಹೇಳಿದ್ರೆ वह लिखवाना। मैंने प्रेरणा एक लीडर से आपको प्रेरणा मिली और आपने क्या किया? लिखा। लिखना, लिखाना, लिखवाना, यह प्रथम प्रेरणार्थक लिखाना, दूसरी प्रेरणार्थक क्रिया है लिखवाना। नेक्स्ट मिलना ಅಂದ್ರೆ ಸೇರುವುದು, ಮಿಲಾನ ಸೇರಿಸುವುದು, ಮಿಲುವಾನ ಅಂದ್ರೆ ಮತ್ತೊಬ್ಬರನ್ನ ಬೇರೆಯವರ ಮುಖಾಂತರ ಸೇರಿಸುವುದು, ಮಿಲುವಾನ। ನೆಕ್ಸ್ಟ್ ಚಲನ ಅಂದ್ರೆ ನಡೆಯುವುದು, ಚಲಾನ ನಡೆಸುವುದು, ನಾವೇ ನಡೆಸಿದ್ರೆ ಚಲನ, ಚಲವಾನ, ಮಗುನ ನಡೆಸಿದ್ರೆ ಚಲಾನ, ಗಾಡಿ ಚಲಾನ, ಏನ್ ಬೇಕಾದ್ರೂ ಚಲವಾನ। ಡ್ರೈವರ್ಗೆ ಹೇಳಿದ್ರೆ ಗಾಡಿ ಚಲವಾಯ, ಗಾಡಿ ಚಲವಾತಾ ಹೂ ಅಂದ್ರೆ ಬೇರೆಯವರಿಗೆ ಪ್ರೇರಣೆ ಕೊಟ್ಟು ಮಾಡೋದು। ನಾನೇ ಗಾಡಿ ಚಲಾತಾ ಹೂ ಅಂದ್ರೆ ಪ್ರಥಮ ಪ್ರೇರಣೆ। और पांचवा शब्द कौन सा है? देखना ನೋಡುವುದು, ದಿಖಾನ ತೋರಿಸುವುದು, ದಿಖುವಾನ। ಹಾಗೆ भेजना ಕಳಿಸುವುದು, ಭಿಜಾನ भेजना, ಭಿಜಾನ, ಭಿಜುವಾನ ಅಂದ್ರೆ ಬೇರೆಯವರ ಮುಖಾಂತರ ಕಳಿಸುವುದು। ಹಾಗೆ ಖೇಲ್ನ ಅಂದ್ರೆ ಆಟ ಆಡುವುದು,
ಖೇಲ್ನಾ, ಖೇಲಾನ, ಖಿಲಾನ ಅಂತ ಹೇಳ್ತಾರೆ. ಆಕ್ಚುಲಿ ಅದು ಖೇಲಾನ ಅಂತಾನು ಹೇಳ್ಬೋದು. ಖೇಲಾನ ಯಾಕಂದ್ರೆ ಖಾನ, ಖಿಲಾನ, ಖಿಲವಾನ ಬರುತ್ತೆ. ಸೊ ಖೇಲ್ನಾ, ಖೇಲಾನ, ಖೇಲ್ವಾನ ಅಂತ ಹೇಳ್ಬೋದು. ಸೊ ಇದನ್ನು ಖಿಲಾನ, ಖಿಲ್ವಾನ ಅನ್ನೋದು ಪ್ರಾಕ್ಟೀಸ್ ಅಲ್ಲಿ ಇದೆ. ಅಗಲ ಶಬ್ದ ಹೇ ದೇನ, ಕೊಡುವುದು. ದಿಲಾನ, ಕೊಡಿಸುವುದು. ದಿಲ್ವಾನ, ಇನ್ನೊಬ್ಬರಿಗೆ ಹೇಳಿ ಕೊಡಿಸೋದು. ದ್ವಿತೀಯ ಪ್ರೇರಣಾರ್ಥ. ಅವ್ರ ನೋವಾ ಕೌನ್ಸಾ ಹೇ? ಸೋನಾ ಅಂದ್ರೆ ಮಲಗುವುದು. ಸುಲಾನ ಅಂದ್ರೆ ಮಗುವುದು. ಮಾ ಸೋತಿ ಹೇ, ಬಚ್ಚೆ ಕೋ ಸುಲಾತಿ ಹೇ. ಮಾ ಆಯಾಸೆ ಕಹಕರ್ ಬಚ್ಚೆ ಕೋ ಸುಲುವಾತಿ ಹೇ. ಸೊ ಈ ರೀತಿಯಾಗಿ ಏನಾಗುತ್ತೆ, ಪ್ರಥಮ ಪ್ರೇರಣಾರ್ಥಕ ಸುಲಾನ, ದ್ವಿತೀಯ ಪ್ರೇರಣಾರ್ಥಕ ಕ್ಯಾ ಹೇ? ಸುಲ್ವಾನ. और 10वां है रोना, ಅಳುವುದು. ರುಲಾನ, ಅಳಿಸುವುದು. ರುಲ್ವಾನ, ಬೇರೆಯವ್ರಿಗೆ ಇದು ಮಾಡಿ ಅಳಿಸೋದು. ರುಲ್ವಾನ. ಧೋನ, ಧುಲಾನ, ಧೋನ ಅಂದ್ರೆ ಒಗೆಯುವುದು. ಧುಲಾನ, ಒಗೆಸುವುದು. ಬೇರೆಯವ್ರಿಗೆ ಹೇಳಿ ವಾಶ್ ಮಾಡಿಸಿದ್ರೆ ವಹ ಧುಲುವಾನ, ವಾಶ್ ಮಾಡಿಸೋದು. ಖೋಲ್ನ ಅಂದ್ರೆ ಓಪನ್ ಮಾಡೋದು. ಖುಲಾನ, ಬೇರೆಯವರಿಂದ ಓಪನ್ ಮಾಡಿಸೋದು. ಖುಲ್ವಾನ, ಅವರಿಗೆ ಹೇಳಿ ಅವರಿಂದ ಇನ್ನೊಬ್ರು ಓಪನ್ ಮಾಡಿದ್ರೆ ಅದು ಖುಲುವಾನ. ಸೊ ನೆಕ್ಸ್ಟ್ 13th one, ಪೀನಾ, ಕುಡಿಯುವುದು. ಪಿಲಾನ, ಕುಡಿಸುವುದು. ಹಾಗೆ ಬೇರೆಯವ್ರಿಗೆ ಹೇಳಿ ಕುಡಿಸಿದ್ರೆ ಪಿಲುವಾನ. ಮಾ दूध पीती है, माँ बच्चे को दूध पिलाती है. माँ नौकरानी से कहकर बच्चे को दूध पिलवाती है. ಇದು ಕ್ರಿಯೆ, ಪ್ರೇರಣಾರ್ಥಕ ದ್ವಿತೀಯ ಆಗುತ್ತೆ. ನೆಕ್ಸ್ಟ್ ಸೀನ ಅಂದ್ರೆ ಹೊಲಿಯುವುದು, ಸ್ಟಿಚ್ ಮಾಡೋದು. ಹಾಗೆ ಸಿಲಾನ, ಸಿಲ್ವಾನ, ಹೊಲಿಸುವುದು. ನೆಕ್ಸ್ಟ್ 15वा ಲಾಸ್ಟ್ ಒನ್, ಸೀಖ್ನ ಅಂದ್ರೆ ಕಲಿಯುವುದು. ಸಿಖಾನ, ಕಲಿಸುವುದು. ಸಿಖುವಾನ ಅಂದ್ರೆ ಬೇರೆಯವ್ರಿಗೆ ಪ್ರೇರಣೆ ಕೊಟ್ಟು ಕಲಿಸೋದು. इस प्रकार प्रेरणार्थ क्रियाएं और आगे भी है देखिए. मांगना ಅಂದ್ರೆ ಕೇಳುವುದು. ಮಂಗಾನ ಅಂದ್ರೆ ಬೇರೆಯವ್ರ ಮುಖಾಂತರ ಕೇಳಿಸೋದು. ಮಂಗುವಾನ ಅಂದ್ರೆ ಬೇರೆಯವ್ರ ಮುಖಾಂತರ ಕೇಳಿ ತರಿಸೋದು. ಹಾಗೆ ನೆಕ್ಸ್ಟ್ ಬಾಂಟನ, ಬಂಟಾನ, ಬಂಟ್ವಾನ. ಬಾಂಟನ ಹಂಚುವುದು, ಹಂಚಿಸುವುದು. ಬಂಟಾನ, ಹಂಚಿಸುವುದು. ಬಾಂಟನ, ಹಂಚುವುದು. ನೆನ್ಪಿಟ್ಕೊಳ್ಳಿ ಅರ್ಥ. ಮಾಂಜನ ಅಂದ್ರೆ ತೊಳೆಯುವುದು, ಪಾತ್ರೆ ಎಲ್ಲ ತೊಳೆಯುವುದು, ಮಾಂಜನ. ಹಾಗೆ ಮಂಜಾನ, ಮಂಜುವಾನ. और 19वां ಜಾಂಚ್ನ, ಪರೀಕ್ಷಿಸುವುದು. ಜಾಂಚ್ನ, ಜಂಚಾನ, ಪರೀಕ್ಷೆ ಮಾಡಿ ಬೇರೆಯವ್ರ ಮುಖಾಂತರ ಮಾಡಿಸೋದು. ಜಂಚ್ವಾನ, ಬೇರೆಯವ್ರನ್ನ ಮಾಡೋದು, ಬೇರೆಯವ್ರ ಮುಖಾಂತರ ಮಾಡಿಸೋದು. ದ್ವಿತೀಯ ಪ್ರೇರಣಾರ್ಥಕ. ಸೊ ಪ್ರೇರಣಾರ್ಥಕ ಕ್ರಿಯೆ ಇಷ್ಟೊಂದಿದೆ. ಇದರಲ್ಲಿ ಯಾವ್ದಾದ್ರು ಒಂದಾದ್ರೂ ಕನ್ಫರ್ಮ್ ಆಗಿ ಎಕ್ಸಾಮ್ ಅಲ್ಲಿ ಇರುತ್ತೆ. ಸೊ ಸರಿಯಾಗಿ ಪ್ರಿಪೇರ್ ಆಗಿ ಇದೇ ತರದ ಬೇರೆ ವರ್ಡ್ಸ್ ಗಳನ್ನ ಕೊಡಬಹುದು. अब हम देखेंगे विलोम शब्द. विलोम शब्द ಅಂದ್ರೆ ಆಪೋಸಿಟ್ ವರ್ಡ್ಸ್, ವಿರುದ್ಧಾರ್ಥಕ ಶಬ್ದ ಏನ್ ಬೇಕಾದ್ರೂ ಹೇಳ್ಬಹುದು. ನಿಕಟ್ का मतलब क्या है? ಹತ್ತಿರ ಅಂತ. ಅದಕ್ಕೆ ಆಪೋಸಿಟ್ ವರ್ಡ್ ಏನಾಗಬೇಕು? कौन सा है? दूर. ಹಾಗಾದ್ರೆ ನಿಕಟ್ಗೆ ಬೇರೆ ಒಂದಿದೆ, ಏನೋ ಸಿನಾನಿಮ್ ಏನಿದೆ? पास. पास दूर ಹೇಳ್ಬಹುದು, ನಿಕಟ್ दूर ಹೇಳ್ಬಹುದು. दोनों सही है. भीतर, बाहर. भीतर का मतलब अंदर, उसका विलोम शब्द होता है बाहर. चढ़ना ಅಂದ್ರೆ ಹತ್ತುವುದು, और उसका विलोम शब्द होता है उतरना. मैं पेड़ चढ़ता हूँ, मैं पेड़ से उतरता हूँ. चढ़ना, उतरना. आगे दिन, उसका विलोम शब्द होता है रात. डे, नाइट. सुबह ಗೆ ಶಾಮ ಆಗುತ್ತೆ, ದಿನ್ಗೆ ರಾತ್ ಆಗುತ್ತೆ. ಅದನ್ನ ನೆನಪಿಟ್ಕೊಳ್ಳಿ. ಉತ್ತೀರ್ಣ ಹೋನ ಅಂದ್ರೆ ಇಲ್ಲಿ ಒಂದು ಉಪಸರ್ಗ ಆಡ್ ಆಗಿ ವಿಲೋಮ ಶಬ್ದ ಆಗ್ತಾ ಇದೆ. ಅದನ್ನ ನೆನಪಿಟ್ಕೊಂಡು ನಾಲ್ಕನ್ನು ಈಸಿಯಾಗಿ ಮಾಡ್ಬೋದು. ಉತ್ತೀರ್ಣ, ಅನುತ್ತೀರ್ಣ. ಅನ್ ಪ್ಲಸ್ ಉತ್ತೀರ್ಣ, ಅನುತ್ತೀರ್ಣ. ಅನ್ ಪ್ಲಸ್ ಉತ್ತೀರ್ಣ, ಅನುತ್ತೀರ್ಣ. ಇದನ್ನ ನೀವು ಸೇರಿಸೋದು ಬಿಡಿಸೋದು ಮಾಡಿದ್ರೆ ನಿಮ್ಗೆ ಸಂಧಿನಲ್ಲೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಉತ್ತೀರ್ಣ, ಅನುತ್ತೀರ್ಣ. ಅನ್ ಪ್ಲಸ್ ಉತ್ತೀರ್ಣ. ಅನ್ ಅನ್ನೋದು ಅಲ್ಲಿ ಉಪಸರ್ಗ ಅಂದ್ರೆ ಪ್ರಿಫಿಕ್ಸ್ ಅಂತ ಹೇಳ್ತೀವಿ. ಉಪಯೋಗ, ಅನ್ ಪ್ಲಸ್ ಉಪಯೋಗ, ಅನುಪಯೋಗ. ಅನ್ ಪ್ಲಸ್ ಉಪಯೋಗ ಅಂದ್ರೆ ಇಲ್ಲ ಅಂತ, ಅನುಪಯೋಗ सही शब्द है. उपस्थिति, अन प्लस उपस्थिति, अनुपस्थिति. ನೋಡಿ, ಅನ್ ಪ್ಲಸ್ ಉಪಸ್ಥಿತಿ, ಅನುಪಲ್ನ ಮತ್ತೆ ಊ ಸೇರಿ ಏನಾಯ್ತು? ನೋ ಆಯ್ತು, ಅನುಪಸ್ಥಿತಿ ಬಂತು. ಉಪಸ್ಥಿತಿ ಪ್ರೆಸೆಂಟ್, ಅನುಪಸ್ಥಿತಿ ಆಬ್ಸೆಂಟ್. ಹಾಗೆ ಉಚಿತ್, ಅನ್ ಪ್ಲಸ್ ಉಚಿತ್, ಅನುಚಿತ್, ಅನುಚಿತ್. ಉಚಿತ, ಅನುಚಿತ. ಸೊ ಈ ವರ್ಡ್ಸ್ ಎಲ್ಲ ಫೆಮಿಲಿಯರ್ ಇದೆ ನಿಮ್ಗೆ. ಪ್ರೀಗೇನು? ಇಲ್ಲಿ ಜಸ್ಟ್ ಪ್ರಿಫಿಕ್ಸ್ ಅಲ್ಲಿ ಆ ಆಡ್ ಮಾಡ್ತಾ ಇದೀವಿ. ಪ್ರಿಯ, ಅಪ್ರಿಯ. ಪ್ರಿಯ ಅಂದ್ರೆ ಇಷ್ಟವಾದ್ದು, ಅಪ್ರಿಯ ಒಂದು ಇಷ್ಟವಾದದ್ದು. संतोष, असंतोष, बहुत सुलभ है. स्वस्थ, हेल्दी, अस्वस्थ, स्वस्थ, अस्वस्थ. विश्वास ಗೆ ಆ ಸೇರಿಸಿ ಹೇಳಿ, ಅವಿಶ್ವಾಸ. ವೆರಿ ಗುಡ್, ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಈಮಾನ್. ಈಮಾನ್ ಅಂದ್ರೆ ಇಲ್ಲಿ ಪ್ರಾಮಾಣಿಕತೆ. ಈಮಾನ್ ಅದಕ್ಕೆ ನೀವು ಇಲ್ಲಿ ಇದು ಫಾರಸಿ ಅರಬಿಯಿಂದ ಬಂದಿರೋ ವರ್ಡ್ ಆಗಿರೋದ್ರಿಂದ ಇದರಲ್ಲಿ ನಾವು ಉಪಸರ್ಗ ಯಾವ್ದು ಹಾಕ್ಬೇಕು ಅಂದ್ರೆ ಬೇ ಅನ್ನೋ ಒಂದು ಉಪಸರ್ಗವನ್ನ ಹಾಕ್ಬೇಕು. ಅದಕ್ಕೆ ಬೇ ಸೇರಿಸಿದ್ರೆ ಬೇ ಈಮಾನ್ ಆಗುತ್ತೆ. ಯಾವ್ದು ಫಾರಸಿ ಅರಬಿಯಿಂದ ಬಂದಿದ್ದಕ್ಕೆ ಮಾತ್ರ ಇದು ಬೇ ಅನ್ನೋ ಉಪಸರ್ಗ ಸೂಟ್ ಆಗುತ್ತೆ, ಬೇರೆದಕ್ಕೆಲ್ಲ ಬರಲ್ಲ. ಈಮಾನ್, ಬೇ ಈಮಾನ್. ಹೋಶ್,
ಪ್ರಜ್ಞೆ, ಬೇಹೋಶ್ ಪ್ರಜ್ಞೆ ತಪ್ಪೋದು, ಬೇಹೋಶ್ ಹೋ ಗಯಾ और ಹೋಶ್ ಮೇ ಆ ಗಯಾ. ಹಾಗೆ ಖಬರ್ ಅಂದ್ರೆ ಸುದ್ದಿ, ಬೇಖಬರ್ ಯಾವುದೇ ಸುದ್ದಿ ಇಲ್ಲ, ಬೇಖಬರ್. ಹಾಗೆ ವಿಶ್ವಾಸ್ ಅವಿಶ್ವಾಸ್ ಬರುತ್ತೆ, ಇದು ಅದರದ್ದು ಬರುತ್ತೆ. ಸೊ ಬೇ ಅನ್ನೋದು ಇದಕ್ಕೆ ಮ್ಯಾಚ್ ಆಗೋದಿಲ್ಲ, ಬೇ ವಿಶ್ವಾಸ್ ಅಂತ ನೀವು ಹೇಳಕ್ ಆಗಲ್ಲ. ಅಗಲ ಕೌನ್ಸ ಹೇ ಬಲ್ವಾನ್, ಇಲ್ಲಿ ಬಲ್ವಾನ್ ಇದ್ರೆ ಬಲಹೀನ್ ಆಗುತ್ತೆ, ಬಲ್ವಾನ್ ಬಲಹೀನ್. ಕನ್ನಡದಲ್ಲೂ ಅದೇ ತರ ಬರುತ್ತೆ ಸುಮಾರು ವರ್ಡ್ಸ್. ಬುದ್ಧಿಮಾನ್ ಬುದ್ಧಿಹೀನ್. ಕೆಲವರು ಏನ್ ಮಾಡ್ಬಿಡ್ತಾರೆ, ಬುದ್ಧಿಮಾನ್ ಅನ್ಕೊಳ್ಳೆ ಬುದ್ಧಿಮತಿ ಅಂತ ಬರ್ಬಿಡ್ತೀರಾ. ಅದು ವಿಲೋಮ ಶಬ್ದ ಕೇಳಿದಾರಾ ಅಥವಾ ಆಪೋಸಿಟ್ ಇದು ಏನು ಲಿಂಗ ಬದಲಿಯೇ ಕೇಳಿದಾರಾ, ವಚನ ಬದಲಿಯೇ ನೋಡಕ್ ಹೋಗೋದಿಲ್ಲ. ಅದನ್ನ ಯೋಚನೆ ಮಾಡಿ ಆನ್ಸರ್ ಮಾಡಿ. ಬುದ್ಧಿಮಾನ್ ಬುದ್ಧಿಹೀನ್, ಬುದ್ಧಿಮಾನ್ ಬುದ್ಧಿ, ಶ್ರೀಮಾನ್ ಶ್ರೀಮತಿ ಹಾಗೆ ಬರೆಯೋ ತರ ಬುದ್ಧಿಮಾನ್ ಬುದ್ಧಿಮತಿ ಅಂತ ಬರಿಬಾರ್ದು. ನೆಕ್ಸ್ಟ್ ಶಕ್ತಿಮಾನ್ ಶಕ್ತಿಹೀನ್, ಹೀನ್ ಅಂದ್ರೆ ಇಲ್ಲ, ಮಾನ್ ಅಂದ್ರೆ ಇದೆ ಅಂತ, ಅಷ್ಟೇ ವ್ಯತ್ಯಾಸ. ದಯಾವಾನ್ ದಯಾಹೀನ್, ದಯಾವಾನ್ ನೋಡಿ ಕೆಲವಲ್ಲಿ ಮಾನ್ ಬರುತ್ತೆ, ಕೆಲವಲ್ಲಿ ವಾನ್ ಬರುತ್ತೆ. ದಯಾವಾನ್, ದಯಾಮಾನ್ ಹೇಳ್ಬಾರ್ದು, ಶಕ್ತಿವಾನ್ ಹಾಗೆ ಶಕ್ತಿಮಾನ್ ಅದಕ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ ಧನಿ ನಿರ್ಧನ್, ಕೆಲವರು ಧನ್ ನಿರ್ಧನ್ ಅಂತ ಕೊಡ್ತಾರೆ, ಆಕ್ಚುಲಿ ಧನ್ ಅಲ್ಲ, ಅದು ಧನಿ ಅನ್ನೋ ವರ್ಡ್ ಬರ್ಬೇಕಾಗುತ್ತೆ. ನಿರ್ಧನ್ ಕೊಟ್ಟು ಧನಿ ಅಂತ ಬರಬೇಕು. ನಿರ್ಧನಿ ಅಂದ್ರೆ ರಿಚ್ ಪರ್ಸನ್, ನಿರ್ಧನ್ ಅಂದ್ರೆ ಪೂರ್ ಪರ್ಸನ್. ಹಾಗೆ ಜನ್ಗೆ ನಿರ್ಜನ್, ಜನ್ ನಿರ್ಜನ್, ಜನ ಇರೋದು ನಿರ್ಜನ, ಜನ ಇಲ್ಲದು. ಬಲ್ ನಿರ್ಬಲ್, ಬಲ್ಗೆ ಸಬಲ್ ಅಂತ ಬರಿಬಾರ್ದು, ದುರ್ಬಲ್ ಸಬಲ್ ಹಾಗೆ ಬರಿಬಹುದು. ಅಂದ್ರೆ ಇಲ್ಲಿ ಬಲ್ ನಿರ್ಬಲ್ ಬರೆದು ಸಾಯ್ತು. ನೆಕ್ಸ್ಟ್ ಗುಣ್ಗೆ ನಿರ್ಗುಣ್ ಬರಿಬೇಕು, ನಿರ್ ಪ್ಲಸ್ ಗುಣ್ ನಿರ್ಗುಣ್, ಇಲ್ಲ ನಿರ್ ಅನ್ನೋದು ಸೇರಿ ಆಗಿದೆ ನೋಡಿ. ನೆಕ್ಸ್ಟ್ ಸಮಾನಾರ್ಥಕ ಅಥವಾ ಪರ್ಯಾಯವಾಚಿ ಶಬ್ದಗಳನ್ನ ನೋಡೋಣ. ಸಮಾನಾರ್ಥಕಂದ್ರೆ ಸಿನಾನಿಮ್, ಸೇಮ್ ವರ್ಡ್, ಒಂದಕ್ಕೆ ಎರಡೆರಡು ತಿಳ್ಕೊಂಡು ಸಾಕು. ಉಪಚಾರ್, ಉಪಚಾರ ದೇನ, ಉಪಚಾರ ಕರ್ನ ಅಂದ್ರೇನು, ಚಿಕಿತ್ಸಾ ದೇನ ಟ್ರೀಟ್ಮೆಂಟ್ ಕೊಡೋದಕ್ಕೆ ಉಪಚಾರ ಅಂತ ಹೇಳ್ತಾರೆ. ಹಾಗೆ ಇಲಾಜ್ ದೇನ ನೋಡಿ, ಅರಬಿ ಫಾರ್ಸಿಯಿಂದ ಬಂದಿರೋ ವರ್ಡ್ ಇದೆ ಇಲಾಜ್, ಅಸ್ಪತಾಲ್ ಮೇ ಇಲಾಜ್ ದೇತೆ ಹೇ, ಡಾಕ್ಟರ್ ಇಲಾಜ್. ಹಾಗೆ ಈ ಚಿಕಿತ್ಸಾ ಅನ್ನೋದನ್ನು ಹಾಕ್ಬೋದು. ಇದು ಸಂಸ್ಕೃತ ಮೂಲ, ಇದು ಅರಬಿ ಫಾರಿಸಿ ಮೂಲ. ಚಿಕಿತ್ಸಾ ಇಲಾಜ್ ಉಪಚಾರ್ಗೆ ಸಿನಾನಿಮ್ಸ್. ಹಾಗೆ ಗಾತ್ ಅಂದ್ರೆ ಶರೀರ ಅನ್ನೋ ಅರ್ಥ ಬರುತ್ತೆ, ಬಾಡಿ ಅನ್ನೋ ಅರ್ಥ ಬರುತ್ತೆ. ಶರೀರ ಒಂದಾಗುತ್ತೆ, ಇನ್ನೊಂದು ದೇಹ ಆಗುತ್ತೆ, ಎರಡು ಸಮಾನಾರ್ಥಕ. ಗಾತ್ ಅಂದ್ರೆ ಶರೀರ ಅಥವಾ ದೇಹ. ವಿಸ್ಮಯ, ವಿಸ್ಮಯ ಆಗೋದು ಅಂದ್ರೇನು, ಅಚ್ಚರಜ್ಮೆ ಪಡನ, ಆಶ್ಚರ್ಯ ಆಗೋದು, ಆಶ್ಚರ್ಯವಾಗುತ್ತೆ ಅಚ್ಚರಜ್ಜವಾಗುತ್ತೆ, ಎರಡು ಆಗುತ್ತೆ. ಇದು ಪೂರ್ತಿ ಇದೆ. ಅಚ್ಚರಜ್ ಅನ್ನೋದು ಹಿಂದಿನಲ್ಲಿ ಕಂಡ್ರೆ ನಿಮ್ಗೆ ಆಶ್ಚರ್ಯ ಅನ್ನೋ ವರ್ಡ್ನ ನಿಮ್ಗೆ ಗೊತ್ತಾಗ್ತದೆ, ಅದರದ್ದೇ ಬದಲಾಗಿರೋ ರೂಪ ಏನಾಗುತ್ತಿದ್ದು ತದ್ಭವ ರೂಪ ಅಚ್ಚರಜ್, ಅದು ಗೊತ್ತಾಗ್ತಾ ಇದೆ ನಿಮ್ಗೆ. ಹಾಗೆ ಹಿಮ್ಮತ್ ಅಂದ್ರೆ ಏನು, ಧೈರ್ಯವಾಗಿರೋದು, ಅದನ್ನ ಧೈರ್ಯ ಅಂತಾನೆ ಹೇಳ್ಬೋದು. ಹಾಗೆ ಸಾಹಸ್ ಅಂತಾನು ಹೇಳ್ಬೋದು. ಅವ್ರ ಪಾಂಚ್ವಾ ಹೇ ಸಮಾನಾರ್ಥಕ ಶಬ್ದ ಖೋಜ್ನಾ, ಖೋಜ್ ಅಂದ್ರೇನು ಸರ್ಚ್ ಮಾಡೋದು, ಅಂದ್ರೆ ತಲಾಶ್ ಕರ್ನ ಹೇಳ್ಬೋದು. ಢೂಂಢನಾ ಅಂತಾನು ಹೇಳ್ಬೋದು. खोज के लिए समानार्थक दो शब्द कौन कौन से है, तलाश और ढूंढ. ढूंढ ಎರಡು ಮಹಾಪ್ರಾಣನೇ ಇರಬೇಕು. ಬಂತೆ ವೆರಿ ವೆರಿ ಇಂಪಾರ್ಟೆಂಟ್, ಕಾರಕ ನಾಮ್ ಲಿಖಿ ಅಂತ ಕೇಳ್ತಾರೆ. ನೀವೇನ್ ಮಾಡ್ಬೇಕಾಗುತ್ತೆ, ಫಸ್ಟ್ ನೋಡ್ಬೇಕು ಮುಹ್ ಮೇ ಏಕ್ ಬೂಂದ್ ಪಾನಿ. ಇಲ್ಲಿ ಮುಹ್ ಮೇ ನೋಡಿ, ಕಾರಕ ಬರಬೇಕು ಅಂದ್ರೆ ಕಾರಕಗಳು ಒಟ್ಟು 8 ಇದೆ. ಕರ್ತಾಕಾರಕ್, ಕರ್ಮಕಾರಕ್, ಕರಣಕಾರಕ್, ಸಂಪ್ರದಾನ್ ಕಾರಕ್, ಅಪಾದಾನ್ ಕಾರಕ್, ಸಂಬಂಧ ಕಾರಕ್, ಅಧಿಕರಣ ಕಾರಕ್. ಹೀಗೆ ಕಾರಕಗಳಿದ್ದಾಗ ನೀವು ಅದ್ರಲ್ಲಿ ಏನ್ ಮಾಡ್ಬೇಕು, ಈ ಕಾರಕಗಳನ್ನ ಯಾಕೆ ಯಾವ್ದ್ರದ್ದು ಕಾರಕ ಅನ್ನೋದನ್ನ ಫೈಂಡ್ ಔಟ್ ಮಾಡಿ. ಈ ಪ್ರತ್ಯಯಗಳೇನಿದೆಯಲ್ಲ, ಮೇ, ಮುಹ್ ಮೇ ಅಂದ್ಕೂಡ್ಲೆ ಮೇ ಅಂದ್ರೆ ಒಳಗೆ, ಅಧಿಕರಣ ಕಾರಕ್ ಅಂದ್ರೆ ಆಧಾರ. ಅಧಿಕರಣ ಕಾರಕ್ ಎರಡಿದೆ, ಒಂದು ಮೇ ಮತ್ತೆ ಪರ್. ಮುಹ್ ಮೇ ಅನ್ನೋದು ಇಲ್ಲಿ ಅಧಿಕರಣ ಕಾರಕ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಮೇ ಮತ್ತೆ ಪರ್ ಬಂದ್ರೆ ಅದು ಅಧಿಕರಣ ಕಾರಕ್. ಮುಹ್ ಮೇ ಕೌನ್ಸಾ ಕಾರಕ್ ಹೇ, ಅಧಿಕರಣ ಕಾರಕ್ ಹೇ. ಹಾಗೆ ನೆಕ್ಸ್ಟ್ ಆನ್ಸರ್ ಬಂತು ಅಧಿಕರಣ ಕಾರಕ್. ಗಿಲ್ಲು ಕೋ ಪಕಡ್ ಕರ್, ಗಿಲ್ಲುವನ್ನು ಹಿಡಿದುಕೊಂಡು. ಕರ್ತಾಕಾರಕ್ನೇ ಕರ್ಮಕಾರಕ್, ಕೋ ಅಂದ್ರೆ ಅನ್ನು ಅನ್ನೋ ಬರುತ್ತೆ. ಸೊ ಇಲ್ಲಿ ಗಿಲ್ಲು ಕೋ, ಗಿಲ್ಲುನನ್ನು ಹಿಡಿದುಕೊಂಡು ಅಂದ್ರೆ ಯಹ ಕರ್ಮಕಾರಕ ಏಕ್ ಉದಾಹರಣೆ. ಕೋ ಬಂತು ಅಂದ್ರೆ ನೀವು ಅದನ್ನ ಕರ್ಮಕಾರಕ ಅಂತ ಹಾಕ್ಬಹುದು. ನೆಕ್ಸ್ಟ್ ಬೇರೆ ಯಾವ ಕಾರಕ ಬರುತ್ತೆ ನೋಡೋಣ. ಜೀವನ್ ಕಾ ಪ್ರಥಮ ವಸಂತ್, ಇಲ್ಲಿ ವಸಂತ ಮತ್ತೆ ಜೀವನದಲ್ಲಿ ಸಂಬಂಧ ಹೇಳ್ತಾ ಇದೆ. ಜೀವನ್ ಕಾ
वसंत, जीवन का प्रथम वसंत। तो ये जो संबंध है जीवन और वसंत, दो शब्दों के बीच का संबंध सूचित करने के कारण का यहाँ ಸಂಬಂಧ ಕಾರಕ್ಕೆ, ಎರಡು ಸಂಜ್ಞಾ ಅಥವಾ ಸರ್ವನಾಮದ ಮಧ್ಯೆ ಸಂಬಂಧ ಹೇಳ್ತಾ ಇರ್ತೀವಿ, ಇದನ್ನ ನಾವು ಸಂಬಂಧಕಾರಕ ಅಂತ ಹೇಳ್ತೀವಿ. ಕಾ, ಕೆ, ಕಿ ಮೂರನ್ನ ನೆನ್ಪಿಟ್ಕೊಳ್ಳಿ. ಹೆಚ್ಚು ತಪ್ಪುಗಳಾಗೋದು ಕಾಗೆ ಕೆ ಯೂಸ್ ಮಾಡ್ತೀರಾ, ಕೆಗೆ ಕಾ ಯೂಸ್ ಮಾಡ್ತೀರಾ, ಕಿ ಯೂಸ್ ಮಾಡ್ತೀರಾ. ಸೊ ಈ ಸಂಬಂಧಕಾರಕ ವೆರಿ ವೆರಿ ಇಂಪಾರ್ಟೆಂಟ್. ಮುಂದಿನ ವರ್ಡ್ ಏನಿದೆ ಅದನ್ನ ನೋಡ್ಕೊಂಡು ನೀವು ಕಾ, ಪುಲ್ಲಿಂಗ ಏಕವಚನ ಇದ್ರೆ ಕಾ ಯೂಸ್ ಮಾಡಿ, ಪುಲ್ಲಿಂಗ ಬಹುವಚನ ಇದ್ರೆ ಕೆ ಯೂಸ್ ಮಾಡಿ ಮುಂದಿನ ವರ್ಡ್. ಹಾಗೆ ಕಿ ಇದ್ರೆ ಕಿ ಬರಬೇಕು ಅಂದ್ರೆ ಮುಂದೆ ಸ್ತ್ರೀಲಿಂಗ್ ವರ್ಡ್ ಇರಲೇಬೇಕು. ಇಲ್ಲಿ ವಸಂತ ಶಬ್ದ ಪುಲ್ಲಿಂಗ है, इसलिए जीवन का वसंत, का ಅನ್ನೋದು यहाँ ಸಂಬಂಧ कारक है. का के की ಯಾವ್ದು ಬಂದು ಸಂಬಂಧ कारक, ಅದು ಕನ್ಫರ್ಮ್, ಅದನ್ನ ನೆನಪಿಟ್ಕೊಳ್ಳಿ. ಸೊ यहाँ क्या है ಸಂಬಂಧ कारक. अगला प्रश्न है खिड़की की खुली जाली. ಇಲ್ಲಿ ಕಿ ಬಂತು ಹೇಳಿದ್ನಲ್ಲ का के की. ಸೊ ಹಾಗಾದ್ರೆ ಇದು ಏನಾಗಬೇಕು ಸಂಬಂಧ कारक. ನೋಡಿ ಒಂದು ತಿಳ್ಕೊಂಡ್ರೆ ಮತ್ತೊಂದಕ್ಕೆ ಹೆಲ್ಪ್ ಆಗುತ್ತೆ. अगला प्रश्न कौन सा है. ಸೊ ಈ ರೀತಿ ಕಾರಕಗಳು ವೆರಿ ವೆರಿ ಇಂಪಾರ್ಟೆಂಟ್, ತಿಳ್ಕೊಳ್ಳಿ, ನಿಮ್ಮ ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಮೈನೆ ಕೀಲೆ ಕಾಲ್ಕರ್, ನಾನು ಮಳೆಗಳನ್ನ ತೆಗೆದು. ಮೈನೆ ಕರ್ತ, ಇಲ್ಲಿ ಮೈ ಅಂದ್ರೆ ಕರ್ತ ಅಂದ್ರೆ ಯಾರು ಸಬ್ಜೆಕ್ಟ್, ಹೇಳೋದು ಯಾರು, ಮಾತಾಡೋರು ಅವರೇನೇನೆ ಅಂದ್ರೆ कर्ता कारक ने, ने का प्रयोग भूतकाल में होता है. यहाँ ने जो आया है यह कर्ता कारक का एक प्रत्यय है. उत्तर ಏನು ಇದು ಕಾರಕ ಯಾವುದು कर्ता कारक. ಹಾಗೆ ಝೂಲೆ ಸೆ ಇದಕ್ಕೆ ರಿಲೇಟೆಡ್ ಒಂದು ವಿಡಿಯೋ ಇದೆ, ನೀವು ನನ್ನ ಚಾನಲ್ ಅಲ್ಲಿ ಸರ್ಚ್ ಮಾಡಬಹುದು, ನಿಮಗೆ ಸಿಗುತ್ತೆ. ಝೂಲೆ ಸೆ ಇದರಲ್ಲಿ ಅಪಾದಾನಕಾರಕ ಅಂತ ಒಂದು ಸೆ ಬರುತ್ತೆ, ಅಂದ್ರೆ ಇದರಲ್ಲಿ ಸಪರೇಟ್ ಆಗೋದನ್ನ ತೋರಿಸುತ್ತೆ. ಪೇಡ್ ಸೆ ಬಂದರ್ ಗಿರಾ, ಪೇಡ್ ಸೆ ಫಲ್ ಗಿರಾ ಅಂದ್ರೆ ಏನು, ಇಲ್ಲಿ ಬೇರೆ ಸೆಪರೇಷನ್. ಝೂಲೆ ಸೆ ಉತ್ತರನ ಅಂದ್ರೇನು, ಆ ಝೂಲ ಅಂದ್ರೆ ಜೋಕಾಲಿಯಿಂದ ಇಳಿಯುವುದು ಅಂದ್ರೆ ಸಪರೇಟ್ ಆಯ್ತಲ್ಲ, ನಾವು ಇಳಿದ್ಮೇಲೆ ಅದ್ರ ಜೊತೆ ಇರಲ್ವಲ್ಲ, ಇದನ್ನ ನಾವು ಅಪಾದಾನಕಾರಕ ಸೆ ಅಂತ ಹೇಳ್ತೀವಿ. ಇನ್ನೊಂದು ಸೆ ಬರುತ್ತೆ ಸಂಪ್ರದಾನಕಾರಕ, ಇದು ಏನು ಇನ್ನೊಂದು ಸೆ ಬಂದಾಗ ನಾನು ಎಕ್ಸಾಂಪಲ್ ಜೊತೆ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಅಪಾದಾನಕಾರಕ ಸೆ, ನೆಕ್ಸ್ಟ್ ನೋಡೋಣ ಯಾವ್ದಿದೆ ಅಂತ. अगला प्रश्न है ಸುರಾಹಿ ಪರ್ ಲೇಟ್ ಜಾತಾ. ಸುರಾಹಿ ಅಂದ್ರೇನು, ಈ ನೀರಿನ ಹೂಜಿ ಇರುತ್ತಲ್ಲ ಕೂಲ್ ಆಗ್ಲಿ ಅಂತ. ಪರ್ ಅಂತ ಕೂಡಲೇ ಹೇಳಿದೀನಿ, ಅಧಿಕರಣ ಕಾರಕಲ್ಲಿ ಏನ್ ಬರುತ್ತೆ ಆಧಾರ್ ಅಂದ್ರೆ ಅಧಿಕರಣ ಕಾರಕ, ಮೇ ಮತ್ತೆ ಪರ್. ಕುಚ್ ಪಾನೆ ಕೆ ಲಿಯೆ, ಇಲ್ಲೇನಾಗುತ್ತೆ ಕೋ ಕೆ ಲಿಯೆ ಸಂಪ್ರದಾನ ಕಾರಕ ಕೋ ಕೆ ಲಿಯೆ. ಹಾಗೆ ನೆಕ್ಸ್ಟ್ ಸಂಪ್ರದಾನ ಕಾರಕ ಬಂದಿದೆ. ಈಗ ಉಳಿದಿದ್ ಯಾವುದು, ಸೊ ಕರ್ತಾಕಾರಕ ಆಯ್ತು, ಕರ್ತಾಕಾರಕನೇ ಕರ್ಮಕಾರಕ್ಕೋ ಕರಣ್ ಕಾರಕ ಸೆ, ಅದಕ್ಕೆ ಎಕ್ಸಾಂಪಲ್ ಯಾವುದು ಬರಲಿಲ್ಲ ಅಲ್ಲಿ. ಕರಣ್ ಕಾರಕ ಸೆ ಅಂದ್ರೆ ಒಂದು ರೀತಿ ಆಧಾರವಾಗಿ ಹೆಲ್ಪ್ ಆಗಿ ಇನ್ಸ್ಟ್ರೂಮೆಂಟ್ ತರ ಬರುತ್ತೆ. ಮೈ ಚಮ್ಮಚ್ ಸೆ ಖಾತಾ ಹೂ, ಮುಹ್ ಸೆ ಬೋಲ್ತಾ ಹೂ, ಆಂಖೋನ್ ಸೆ ದೇಖ್ತಾ ಹೂ, ಕಾನೂನ್ ಸೆ ಸುನ್ತಾ ಹೂ. ಆ ರೀತಿ ಬರೋದಿಲ್ಲ, ಏನು ಯಾವ್ದು ನಮ್ಗೆ ಹೆಲ್ಪ್ ಆಗಿ ಬರುತ್ತೆ ಅದು ನಾವು ಕರಣ್ ಕಾರಕ ಸೆ ಅಂತ ಹೇಳ್ತೀವಿ. ಬೇರೆ ಎಲ್ಲ ಬಂದಿದೆ, ಸಂಬಂಧ कारक ಆಕೆಗೆ ಬಂದೆ, ಅಧಿಕರಣ ಕಾರಕ ಮೇ ಬಂದು, ಸಂಪ್ರದಾನ ಕಾರಕ ಕೋ ಕೆ ಲಿಯೆ, ಹಾಗೆ ಎಲ್ಲ ಬಂದಿದೆ. ಸೊ ಇದನ್ನ ಸರಿ ತಿಳ್ಕೊಳ್ಳಿ, ಮತ್ತೆ ನೀವು ಅಭ್ಯಾಸ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ನನ್ನ ಇಲ್ಲಿವರೆಗೂ ಪಾಠ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.